ಜಿಲ್ಲೆಯ ಮುಳುಬಾಗಿಲು ಐತಿಹಾಸಿಕ ವಿರೂಪಾಕ್ಷಿ ದೇವಾಲಯ ಸಂಕಷ್ಟದಲ್ಲಿ. ವಿಜಯನಗರ ಸಾಮ್ರಾಜ್ಯದ ವೈಭವದ ಸಾಕ್ಷಿಯಾದ ವಿರೂಪಾಕ್ಷಿ ದೇವಾಲಯ ಈಗ ನಿರ್ಲಕ್ಷ್ಯದ ಬಲಿಯಾಗುತ್ತಿದೆ. ಶತಮಾನಗಳಷ್ಟು ಹಳೆಯ ಕಲ್ಲಿನ ಕಟ್ಟಡಕ್ಕೆ ಬಿರುಕುಗಳು, ಆದರೆ ಅಧಿಕಾರಿಗಳಿಂದ ಯಾವುದೇ ಕ್ರಮ ಇಲ್ಲ. ಐತಿಹಾಸಿಕ ರಾಜಗೋಪುರಗಳಲ್ಲಿ ಗಿಡಗಂಟಿಗಳ ದಾಳಿ, ಕಟ್ಟಡ ಕುಸಿತದ ಭೀತಿ. ಪುರಾತನ ಮನ್ಮಥ ಪುಷ್ಕರಣಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ಆಕರ್ಷಣೆಗೆ ಧಕ್ಕೆ. ದೇವಾಲಯದ ಆವರಣದಲ್ಲಿ ಸ್ವಚ್ಛತೆ ಕೊರತೆ, ಕಲ್ಲಿನ ಮಹಾದ್ವಾರದಲ್ಲಿ ಮುಳ್ಳು ಗಿಡಗಳು, ಮರಗಳು ಬೆಳೆದು ಬಂದಿವೆ. ಇದು ವಿಜಯನಗರ ಕಾಲದ ಮುಳವಾಯಿ ಪ್ರಾಂತ್ಯದ ರಾಜ್ಯಪಾಲ ಲಕ್ಕಣ ದಂಡೇಶ ನಿರ್ಮಿಸಿದ ಐತಿಹಾಸಿಕ ದೇವಾಲಯ. ಆದರೆ ಇಂದಿನ ನಿರ್ಲಕ್ಷ್ಯದಿಂದ ಸಂರಕ್ಷಣೆ ಪ್ರಶ್ನಾರ್ಹವಾಗಿದೆ. ವಿರೂಪಾಕ್ಷಿ ದೇವಾಲಯವನ್ನು ಉಳಿಸೋಣ, ಜನರ ಒತ್ತಾಯ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯ, ಭಕ್ತರು, ಇತಿಹಾಸ ಪ್ರೇಮಿಗಳು ಆಕ್ರೋಶದಲ್ಲಿ. ನಮಸ್ಕಾರ. ನಾವಿವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಅನ್ನುವ ಐತಿಹಾಸಿಕ ಗ್ರಾಮದಲ್ಲಿದ್ದೇವೆ. ಇದು ಭಾಳ ಮಹತ್ವದ ದೇವಸ್ಥಾನ. ಇದು ಹಿಂದೆ ಮೈಸೂರಿನ ಗೆಜೆಟಿಯರಲ್ಲಿ ನಾನು ಒಂದು ವಾಕ್ಯವನ್ನು ಗಮನಿಸಿದ್ದೆ. ಅದೇನು ಅಂತಂದರೆ, ಈ ವಿರೂಪಾಕ್ಷೇಶ್ವರ ದೇವಸ್ಥಾನ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಅನ್ನುವಂಥ ಮಾತು ನನಗೆ ಆವತ್ತಿಂದ ಕಾಡ್ತಿತ್ತು. ಇಡೀ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಇದಾಗಿರಬೇಕಾದ್ರೆ ನಿಜವಾಗಿ ದೊಡ್ಡದೇ ಇರಬೇಕು ಅಂತ ಅನಿಸ್ತಿತ್ತು. ಈ ದೇವಸ್ಥಾನವನ್ನು ನೋಡಿದ ಮೇಲೆ ಅನ್ನಿಸ್ತು, ಹೌದು ಇದು ದೊಡ್ಡ ದೇವಸ್ಥಾನವೇ ಅಂತ. ಯಾಕೆಂದರೆ ಇದಕ್ಕೆ 2 ಪ್ರಾಕಾರ ಗೋಡೆಗಳಿದ್ದಾವೆ. ಜೊತೆಗೆ ಊರಾಚೆಗೂ ಕೂಡ ಒಂದು ಕೋಟೆ ಇದೆ. ಅದನ್ನು ಸೇರಿಸಿದರೆ 3 ಕಲ್ಲಿನ ಗೋಡೆಗಳನ್ನು ಅಥವಾ ಪ್ರಾಕಾರಗಳನ್ನು ನಾವು ಗಮನಿಸ್ಬೋದಾಗಿದೆ. ಅಂದರೆ 3 ಪ್ರಾಕಾರ ಗೋಡೆಗಳು ಅಥವಾ 3 ಗೋಡೆಗಳು ಅಂತ ಅನ್ನೋಣ. 3 ಗೋಡೆಗಳು ಸುಸ್ಥಿತಿಯಲ್ಲಿ ಇದ್ದಾವೆ ಅಂತಂದರೆ ಬಹುಶಃ ನಾನು ನೋಡಿದ ಹಾಗೆ ಈ ಭಾಗದಲ್ಲಂತೂ ಈ ಊರಿಗೆ ಮಾತ್ರ. ಇಂತಹ ಐತಿಹಾಸಿಕ ಊರು ಇಂಥ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು 7-8 ವರ್ಷಗಳ ಹಿಂದೆ ಅಂತ ಅನ್ನಿಸ್ತದೆ, ಇಲ್ಲಿನ ಹೊರಗೋಡೆಯ ಬೃಹತ್ ಕಲ್ಲುಗಳು ಬಿದ್ದು ಇಲ್ಲಿ ಒಂದು ಜಾಗ ಏರ್ಪಟ್ಟಿದೆ. ಅಂದರೆ ಟ್ರಾಕ್ಟರ್ ಕೂಡ ಹೋಗಿ ಬರ್ಬೋದು, ಜನ ಯಾವ ಟೈಮಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ಅಂತ ಒಂದು ಜಾಗ ಏರ್ಪಟ್ಟಿದೆ. ಇದಕ್ಕೆ ಬೇರೆ ಏನು ಕಾರಣನೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಇದು 6-7 ವರ್ಷಗಳಿಂದ ಹೀಗೆ ಇದೆ ಅನ್ನುವಂಥದ್ದು. ಅಂದರೆ ಇಷ್ಟೊಂದು ಐತಿಹಾಸಿಕ ಮಹತ್ವ ಇರತಕ್ಕಂಥ ಒಂದು ದೇವಸ್ಥಾನದ ಗೋಡೆ ಬಿದ್ದೋಯಿತು ಅಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಎಕ್ಸಾಂಪಲ್. ಅಂದರೆ 6-7 ವರ್ಷ ಆದರೂ ಕೂಡ ಒಂದು ಗೋಡೆಯನ್ನು ರಿಪೇರಿ ಮಾಡೋಕ್ಕೆ ಆಗದೇ ಇರುವಂಥ ದುಸ್ಥಿತಿಯಲ್ಲಿ ನಾವಿದ್ದೇವಲ್ಲ ಅನ್ನುವಂಥದ್ದು ನಮ್ಮ ನೋವು. ಹೀಗೆ ನಾವು ಭಾಳ ಮಹತ್ವದ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಅಂತ ಹೇಳುವಂಥ ಒಂದು ದೇವಸ್ಥಾನದ ಒಂದು ಗೋಡೆಯನ್ನು ನಾವು ರಿಪೇರಿ ಮಾಡೋಕ್ಕಾಗದೇನೆ ನಾವು ಹೀಗೆ ಉಳಿಸ್ಕೊಂಡಿರುವಂಥದ್ದು ದುರಂತ. ಇದಕ್ಕೆ ಸಂಬಂಧಪಟ್ಟವರು ಯಾಕೆ ಇದರ ಬಗ್ಗೆ ಗಮನ ಕೊಟ್ಟಿಲ್ಲ? ಕಲ್ಲುಗಳೇನು ಹೊರಗಿನ ತರಬೇಕಾಗಿಲ್ಲ, ಬಿದ್ದಿರುವಂಥ ಕಲ್ಲುಗಳನ್ನು ಇಲ್ಲೇ ಇಟ್ಟಿದ್ದಾರೆ. ಒಂದಷ್ಟು ಮಣ್ಣು ಅಥವಾ ಏನು ಸಿಮೆಂಟು ಏನು ಅಥವಾ ಗಾರೆ ಏನು ಬೇಕೋ ಅದನ್ನು ಬಳಸ್ಕೊಂಡು ರಿಪೇರಿ ಮಾಡೋದಕ್ಕಂತೂ ಕೋಟ್ಯಾಂತರ ರೂಪಾಯಿ ಏನು ಬೇಕಾಗಿಲ್ಲ. ಕೆಲವೇ ಸ್ವಲ್ಪವೇ ದುಡ್ಡಿನಲ್ಲಿ ಇದನ್ನು ರಿಪೇರಿ ಮಾಡ್ಬೋದು. ಇದನ್ನು ಮಾಡಿಲ್ಲ, ಹೀಗೆ ಬಿಟ್ಟರೆ ಈ ಥರ ದೇವಸ್ಥಾನಗಳನ್ನು ನಾವು ಮತ್ತಷ್ಟು ಹಾಳು ಮಾಡ್ದಂಗೆ ಆಗುತ್ತೆ. ಇದನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಈ ದೇವಸ್ಥಾನದ ಒಂದು ಸಣ್ಣ ಚಾರಿತ್ರಿಕ ಹಿನ್ನೆಲೆಯನ್ನು ಕೂಡ ನಾನು ಹೇಳೋಕ್ಕೆ ಬಯಸ್ತೇನೆ. ಇದನ್ನು 431ರಲ್ಲಿ ಕಟ್ಟಿರಬಹುದು ಅನ್ನೋದಕ್ಕೆ ಇಲ್ಲಿ ಇರುವಂಥ ಒಂದು ಶಾಸನ ನಮಗೆ ಸಾಕ್ಷಿಯನ್ನು ನುಡಿತದೆ. ಲಕ್ಕಣ ದಂಡೇಶ ಅನ್ನುವಂಥವರು ಈ ಭಾಗದ ರಾಜ್ಯಪಾಲರಾಗಿದ್ದಾಗ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರಬೇಕು. ಹಾಗಾಗಿ ಆ ಶಾಸನವನ್ನು ಹಾಕಿದ್ದಾರೆ. ಈ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂತಹ ಏನು ನಾವಿವತ್ತು ಗೋಪುರಗಳು ಅಥವಾ ಒಟ್ಟು ದೇವಸ್ಥಾನವನ್ನು ಬಹುಶಃ ಅದೇ ವರ್ಷದಲ್ಲಿ ಕಟ್ಟಿರಬೇಕು ಅಂತ ಅನ್ನಿಸ್ತದೆ. ಹಾಗೆಯೇ ಪಕ್ಕದಲ್ಲೇ ಇರತಕ್ಕಂಥ ಮನ್ಮಥ ಏನದು ಒಂದು ಪುಷ್ಕರಣಿ, ಈ ಥರದ್ದೆಲ್ಲ ಕೂಡ ಆ ಶಾಸನದಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಸೊ ಹಾಗಾಗಿ ಲಕ್ಕಣ ದಂಡೇಶ ಈ ದೇವಸ್ಥಾನವನ್ನು ನಮ್ಮ ಕೋಲಾರ ಜಿಲ್ಲೆಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಅನೇಕರು ಹೇಳೋ ಪ್ರಕಾರ ಲಕ್ಕಣ ದಂಡೇಶ ಬೇರೆ ಯಾರೂ ಅಲ್ಲ, ಇದೇ ಊರಿನವನು ಅನ್ನುವಂಥ ಮಾತು. ಆತ ಬಹಳ ದೊಡ್ಡ ಸಾಧಕ. ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋಗಿ ಬಂದಂಥವನು, ಮತ್ತು ವಿಜಯನಗರ ಸಾಮ್ರಾಜ್ಯದ 2ನೇ ಚಕ್ರವರ್ತಿ ಅನ್ನುವಷ್ಟರ ಮಟ್ಟಿಗೆ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ.
ಮಂತ್ರಿಯೂ ಆಗಿದ್ದಂಥವನು, ರಾಜ್ಯಪಾಲನಾಗಿದ್ದಂಥವನು. ಆತನ ಶಾಸನಗಳು ನಮಗೆ ಕೇರಳದಲ್ಲೂ ಸಿಗ್ತವೆ, ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಿಗ್ತವೆ. ಅಷ್ಟು ದೊಡ್ಡ ಲಕ್ಕನ ದಂಡೇಶ ಈ ಊರಿನವನು ಅನ್ನುವಂಥದ್ದನ್ನು ನಾವು ಹೆಮ್ಮೆ ಪಟ್ಕೊಂಡು ಹೇಳ್ಬೋದಾದಂಥ ಒಂದು ವಿಚಾರ. ಆತ 2ನೇ ದೇವರಾಯನ ಮಂತ್ರಿಯಾಗಿದ್ದಂಥವನು, ಮತ್ತು ಈ ಭಾಗದ ರಾಜ್ಯ ಅಂದರೆ ಮುಳುವಾಯಿ ಪ್ರಾಂತ್ಯ ಅಂತ ಏನು ಕರಿತೇವೆ ಆ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದವನು. ಅವನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಅನ್ನುವಂಥದ್ದು ಒಂದು ವಿಷಯ. ಅದು ಮೊದಲನೇದು. ಎರಡನೇದು, ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಈ ಊರಿಗೆ ಒಂದು ಊರನ್ನು ತಿಮ್ಮ ಸಮುದ್ರ ಅಂತ, ಬಹುಶಃ ತಿಮ್ಮಸಂದ್ರ ಅನ್ನುವಂಥ ಊರಿದೆಯಲ್ಲ, ಬಹುಶಃ ಅದೇ ಊರಿರ್ಬೋದು, ಅದನ್ನು ಈ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿರುವಂಥ ವಿಷಯ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ನಂತರ 1703 ಆ ಸುಮಾರಿನಲ್ಲಿ ಕೂಡ ಒಂದು ಶಾಸನ ಇದೆ. ಮತ್ತು ಇನ್ನೊಂದು ಊರಿನ ಹೊರಗಡೆ ಇರುವಂಥ ಒಂದು ಶಾಸನದಲ್ಲಿ ಗಣೇಶನ ದೇವಸ್ಥಾನಕ್ಕೇನೋ ಒಂದು ದಾನ ಕೊಟ್ಟದ್ದು, ಆ ಥರದ್ದೇನೋ ಒಂದು ವಿಷಯ ಇದೆ. ಒಟ್ಟು 4 ಶಾಸನಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನೂ ಒಂದು ಶಾಸನಗಳು ಇರಬಹುದು. ಅಂದರೆ ಒಂದು ಚಾರಿತ್ರಿಕ ಊರು ಅನ್ನೋದಕ್ಕೆ ಈ ದೇವಸ್ಥಾನದಲ್ಲಿರುವಂತಹ ಶಾಸನಗಳು ಇವೆಲ್ಲ ಕೂಡ ನಮಗೆ ಬಹಳ ದೊಡ್ಡ ಆಸಕ್ತಿಯ ವಿಷಯಗಳಾಗಬೇಕು. ಇದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿನಂತಿಸ್ತೇನೆ. ವಿರೂಪಾಕ್ಷಿ ದೇವಸ್ಥಾನದ ಮುಂಭಾಗದಲ್ಲೇ ಇರತಕ್ಕಂತಹ ಇದು ಪ್ರವೇಶ ದ್ವಾರ. ನಮ್ಮ ಜನರಿಗೆ ಹೇಗೆಲ್ಲ ಉಳಿಸ್ಕೋಬೇಕು, ಹೇಗೆಲ್ಲ ಬಳಸ್ಕೋಬೇಕು ಅನ್ನುವಂಥ ಪ್ರಜ್ಞೆ ಭಾಳ ಕಡಿಮೆ ಇರುವಂಥ ಕಾರಣಕ್ಕೇ ಈ ಅದ್ಭುತವಾಗಿರುವಂತಹ ಪ್ರವೇಶ ದ್ವಾರ ಈ ಸ್ಥಿತಿಗೆ ಬಂದಿದೆ. ಇಷ್ಟೊಂದು ಅದ್ಭುತವಾಗಿರುವಂಥ ಪ್ರವೇಶ ದ್ವಾರ ಬಹುಶಃ ಅರ್ಧದಲ್ಲಿ ನಿಂತಂಗೆ ನಮಗೆ ವಿಜಯನಗರ ಕಾಲದ ಏನು ಆರಂಭದಲ್ಲಿ ಇದನ್ನು ಬಹುಶಃ ಕಟ್ಟಿರಲಿಕ್ಕಿಲ್ಲ. ಬಹುಶಃ ಇದನ್ನು ತರುವಾಯ ಇದನ್ನು ಆರಂಭ ಮಾಡಿರಬೇಕು. ತಾಳಿಕೋಟೆ ಯುದ್ಧ ಈ ಥರದ ಘಟನೆಗಳಿಂದಾಗಿ ಬಹುಶಃ ಈ ಪ್ರವೇಶ ದ್ವಾರವನ್ನು ಪೂರ್ಣಗೊಳಿಸೋಕ್ಕೆ ಆಗಿಲ್ಲ ಅಂತ ಅನಿಸ್ತದೆ. ಸೊ ಅಪೂರ್ಣವಾಗಿರ್ತಕ್ಕಂಥ ಈ ಪ್ರವೇಶ ದ್ವಾರ ಅದ್ಭುತವಾಗಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪಗಳನ್ನು ಕೂಡ ಹೊಂದಿದೆ ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಬೃಹತ್ ಕಲ್ಲುಗಳೇ ನಮಗೆ ಸಾಕ್ಷಿ ನುಡಿತಾವೆ. ಈ ಥರದ ಪ್ರವೇಶ ದ್ವಾರವನ್ನು ನಾವು ಮೇಲುಕೋಟೆಯಲ್ಲೂ ಕೂಡ ನೋಡ್ಬೋದು. ಮೇಲುಕೋಟೆಯಲ್ಲೂ ಕೂಡ ಇದೇ ರೀತಿಯ ಅಪೂರ್ಣವಾಗಿರ್ತಕ್ಕಂತಹ ಪ್ರವೇಶ ದ್ವಾರ ನಾನು ಗಮನಿಸಿದ್ದೇನೆ. ಸೊ ಈ ಥರದ್ದು ಇನ್ನೂ ಒಂದಷ್ಟು ಕಡೆ ಇದ್ದಿರಬಹುದು. ಇದು ಬಹುಶಃ ಪೂರ್ಣಗೊಂಡಂಗೆ ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇದರ ಮುಂದುವರೆದ ಭಾಗಗಳು ನಮಗೆ ಇಲ್ಲಿ ತೋರ್ತಾ ಇಲ್ಲ. ಒಟ್ಟಾರೆಯಾಗಿ ಇದು ಕೋಟೆಯ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದ ಕೋಟೆಯ ಗೋಡೆ ಆರಂಭವಾದರೆ ಸುತ್ತ ಇಡೀ ಊರನ್ನು ಕವರ್ ಮಾಡಿ ಮತ್ತೆ ಇಲ್ಲಿ ಸೇರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಊರಿನ ಹೊರಗೋಡೆಯ ಒಂದು ಭಾಗವಾಗಿ, ಜೊತೆಗೆ ದೇವಸ್ಥಾನದ ಮುಂಭಾಗದ ಪ್ರವೇಶ ದ್ವಾರವಾಗಿ ಇದನ್ನು ನಾವು ಗಮನಿಸಬೇಕು. ಇದನ್ನು ಇವತ್ತು ನಾವು ಕ್ಲೀನ್ ಮಾಡಿ ಉಳಿಸ್ಕೊಂಡ್ರೆ ಇದು ಪ್ರವಾಸಿಗರ ಒಂದು ಮುಖ್ಯವಾಗಿರೋ ಒಂದು ಜಾಗ ಕೂಡ ಆಗ್ಬೋದು. ಕೋಲಾರದಲ್ಲಿ ಏನೇನೆಲ್ಲ ಇದೆ ಅಂತಂದರೆ ನಮ್ಮ ಮನಸ್ಸಿಗೆ ಈ ವಿರೂಪಾಕ್ಷಿ ದೇವಸ್ಥಾನ ಕೂಡ ಖಂಡಿತವಾಗಿ ಬರುವಂತಹ ಒಂದು ಮಹತ್ವದ ದೇವಸ್ಥಾನ ಇದು. ಇಂತಹ ಮಹತ್ವದ ದೇವಸ್ಥಾನಗಳನ್ನ ಉಳಿಸೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಸರ್ಕಾರ ಗಮನಿಸಬೇಕು, ಜನಪ್ರತಿನಿಧಿಗಳು ಗಮನಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಥಳೀಯರು ಈ ರೀತಿಯ ಸ್ಮಾರಕಗಳನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ.